ಅದು ನ್ಯೂಸ್ ಮಾಡಿ ಹಾಕ್ಬಿಡ್ತಾವೆ ಹಾಗೆ ಒಳ್ಳೆ ಶಿಕ್ಷೆ ಹೇಳಿ. ಈಗ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮಕ್ಕಳು ಅಂದರೆ ವಿದ್ಯಾರ್ಥಿಗಳು ಬಂದು ಪುಷ್ಕರಣಿಯಲ್ಲಿ ಮತ್ತು ದೇವರ ಸನ್ನಿಧಿನಲ್ಲಿ ಬೇಡ್ಕೊಂಡು ಹೋದರೆ ಅವರ ಇಷ್ಟಾರ್ಥಗಳು ಅಂದರೆ ಸಿದ್ಧಿ ಆಗುತ್ತೆ. ಸರಿ, ವಿದ್ಯಾರ್ಥಿ ಜೀವನದ ಅವರು ಒಂದು ಉಜ್ವಲ ಭವಿಷ್ಯಕ್ಕಾಗಿ ಅವರು ಬೇಡ್ಕೊಳ್ತಾರೆ ಅನ್ನೋದು ಭಾಳಷ್ಟು ಜನ ಮಕ್ಕಳು ಈ ಸುತ್ತಮುತ್ತಲಿನವರು ಗೊತ್ತಿದ್ದವರು ಆ ಶಕ್ತಿಯ ಒಂದು ಅಪೇಕ್ಷೆ ಇದ್ದವ್ರು ಖಂಡಿತ ಇಲ್ಲಿ ಬರ್ತಾರೆ. ಬಂದು ಇಲ್ಲಿ ಸಂಕಲ್ಪ ಮಾಡಿ ಅವರ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸಿ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಮಕ್ಕಳಿಗೆ, ಅವರು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡಿ. ನೀವು ನಂಬಲ್ಲ ಹೇಳಿದ್ರೆ ಆ ಪತ್ರೆಯನ್ನು ತೆಗೆದು ದೇವರ ಪಾದದಲ್ಲಿ ಇಟ್ಟು ಅದನ್ನು ತಂದು ತೀರ್ಥದಲ್ಲಿ ಹಾಕೊಂಡು ತಮ್ಮ ಮುಂದೆ ಏನಾಗುತ್ತೆ ಭವಿಷ್ಯ, ಆ ರೀತಿಯ ಭವಿಷ್ಯತ್ತನ್ನು ಇಲ್ಲಿ ಸಂಕಲ್ಪ ಮುಖೇನ ಕೂಡ ಪಡಿತಾ ಇದ್ದಾರೆ. ಅದು ತುಂಬ ಶಕ್ತಿಯುತವಾಗಿದೆ. ಬಹುಶಃ ಯಾವಾಗಲೂ ನಾವು ಹೇಳೋದಿದೆ, ಈ ಶಕ್ತಿಗಳು ಗೊತ್ತಾಗೋದು ಹೇಗೆ ಅಂತ. ಬಹುಶಃ ವೈರು ಮುಟ್ಟಿದ್ರೆ ಕರೆಂಟಿನ ಆಗಲ್ಲ, ಅನುಭವಗಳ ಫೀಲಿಂಗ್ ಸಿಗಲ್ಲ ನಮಗೆ. ಹಾಗೇನೆ ದೇವರ ಶಕ್ತಿ ಕೂಡ, ದೇವರ ಸಾನ್ನಿಧ್ಯದಲ್ಲಿ ನೀವು ಅದನ್ನ ಎಂಜಾಯ್ ಮಾಡಿದರೆ ಖಂಡಿತ ಫಲ ಕೊಡುವಂಥ ವ್ಯವಸ್ಥೆಗಳು ಖಂಡಿತ ನೆರವೇರುತ್ತೆ. ಸಾವಿರಾರು ಜನ ಶಿವರಾತ್ರಿಯ ಇವತ್ತಿನ ಅನ್ನದಾಸೋಹದಲ್ಲಿ ಪ್ರಸಾದ ಭೋಜನದಲ್ಲಿ ಪರಸ್ಪರ ಎಷ್ಟು ಚಂದ ಇದೆ ಅಂದರೆ, ನೀವು ಬಹುಶಃ ಈಗ ಅಲ್ಲಿ ನೋಡಿದ್ರೆ ನೀವು ಬಳಸ್ಬೋದು, ನೀವು ಸೇರ್ಕೋಬೋದು, ನೀವು ಅರ್ಚನೆ ಮಾಡ್ಬೋದು. ಈ ಎಲ್ಲ ವ್ಯವಸ್ಥೆ ಕೂಡ ಈ ಗೌರಿ ಶಿವಾಲಯದಲ್ಲಿ ಆ ಸಮನ್ವಯ ಅನ್ನೋದು, ಲೋಕ ಕಲ್ಯಾಣ ಅನ್ನೋದು ಎಲ್ಲ ಕಡೆ ನೀವು ನೋಡ್ಲಿಕ್ಕೆ ಅವಕಾಶಗಳಿದೆ. ಮುಂದೂ ಕೂಡ ನಿಮ್ಮ ಎಲ್ಲರ ಸಹಕಾರ ಬೇಕು. ನಮಗೆ ಇಲ್ಲಿ ಜಾತ್ರೆ ನಡಿಬೇಕು ಅಂತ ಹೇಳೋದು ನಮ್ಮ ಇಡೀ ಊರಿನವರ, ನಮ್ಮ ಸಮಿತಿಯವರ ಎಲ್ಲರ ಅಪೇಕ್ಷೆ. ಸೂರ್ಯನಾರಾಯಣ ಇವರು ಅಧ್ಯಕ್ಷರು ಈ ಸಮಿತಿದು, ರವೀಂದ್ರ ಓತುಗೋಡು ಇಲ್ಲಿಯ ಕಾರ್ಯದರ್ಶಿ ಕೂಡ. ಆಮೇಲೆ ತುಳಸಿ ಕಟ್ಟೆಯ ವಿಶೇಷ, ಅದು ಶಿಲಾಮಯವಾದಂಥ ತುಳಸಿ ಕಟ್ಟೆ ನೋಡಿ. ರಾಜರ ಕಾಲದ ಬಹಳ ವಿಶೇಷವಾಗಿ ಈಗ ಏನಾಗಿದೆ ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ. ಗೌರಿ ತಪಸ್ ಮಾಡಿದ ಜಾಗ ಪ್ರತಿಷ್ಠೆ. ಇಲ್ಲೇ ಜಾಗನ ಎಲ್ಲಾದ್ರೂ ಕೆಲವೊಂದು ಆಗಮೋಕ್ತವಾಗಿ ಬದಲಾವಣೆ ಮಾಡಲಿಕ್ಕೆ ಸರ್, ಈಗ ಈ ಕ್ಷೇತ್ರದಲ್ಲಿ ತುಳಸಿ ಕಟ್ಟೆ ಏನಿದೆ ಇಷ್ಟು ದೊಡ್ಡದ ಅಂದರೆ ಎಷ್ಟು ಅಲ್ಲೇ ಹೆಚ್ಚು ಕಮ್ಮಿ 4 ಅಡಿ ಇದೆ. ಇಷ್ಟು ದೊಡ್ಡ ಗಾತ್ರದ ಯಾವ ಪುಣ್ಯಾತ್ಮ ಕಟ್ಟಿದ್ದು ಗೊತ್ತಿಲ್ಲ ನಿಜವಾಗ್ಲೂ. ಇದು ಎಷ್ಟು ವರ್ಷದ ಇತಿಹಾಸಗಳು ಗೊತ್ತಿಲ್ಲ ಸರ್. ಬಹಳ ಹಿಂದೆ ರಾಜರ ಕಾಲದಲ್ಲಿ ನಾವೇನು ಈಗ ಹೇಳಿದ್ವೋ, ವರದಾ ನದಿಯ
ಒಂದೊಂದು ಭಾಗದಲ್ಲಿ ಒಂದೊಂದು ದೇವಸ್ಥಾನಗಳನ್ನು ಕಟ್ತಾ ಬಂದರು, ವರದಾ ನದಿಯಿಂದ ಹರಿದಾರಿದುರ್ಗಗಳಲ್ಲಿ ಅಂತೇಳಿ ಏನು ಹೇಳಿದ್ರು, ಅದರ ವಿಶೇಷತೆ ಕೂಡ ಇದ್ದೇನೆ. ಆ ಕಾಲದಲ್ಲೇ ಶಿಲಾಮಯವಾಗಿ ನೋಡಿ, ಇವೆಲ್ಲ ಏಕಶಿಲೆಗಳು ಅಂತ. ನಿಮ್ಗೆ ವಿಶೇಷ ಏನಂದ್ರೆ ಒಂದೊಂದು ಕಲ್ಲುಗಳು ಸಹ ಆ ಕಾಲದಲ್ಲಿ, ಇವತ್ತಿನ ಟೆಕ್ನಾಲಜಿ ಭಾಳ ಮುಂದುವರೆದಿದೆ, ಅದು ವಿಶೇಷ ಅಲ್ಲ. ಆ ಕಾಲದಲ್ಲಿ ಕೈ ಕೆತ್ತನೆಯಲ್ಲಿ ಇವನ್ನೆಲ್ಲ ಮಾಡಿದಾರಲ್ಲ. ಈ ಜನರಿಗೊಂದು ಶಕ್ತಿ ಇದೆ, ಅದನ್ನು ಜನರಿಗೆ ಸಿಗಬೇಕು, ಅವರ ಫೀಲಿಂಗ್ಸ್ಗಳು ನೆರವೇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಸರ್ ವಿಶೇಷವಾಗಿ 3 ಸ್ಥಳಗಳನ್ನು ಭಾಳ ವಿಶೇಷವಾಗಿ ನಾವು ಶಕ್ತಿ ಕೇಂದ್ರ ಅಂತ ಯೋಚನೆ ಮಾಡಿದೆ. ಒಂದು ಆಚೆಯ ಭಾಗ, ದೇವಸ್ಥಾನದ ಆಚೆಯ ಭಾಗದಲ್ಲಿ ಗೌರಿ ಕಟ್ಟೆ ಅಂತ ಒಂದಿದೆ. ಎರಡನೇದು ಪುಷ್ಕರಣಿ ಮತ್ತು ಈ ಭಾಗದ ತುಳಸಿ ಒಂದು ಕಟ್ಟೆ, ಇನ್ನೊಂದು ದೇವತಾ ಸಾನ್ನಿಧ್ಯ. ಈ 3ಗಳಲ್ಲೂ ವಿಶೇಷಗಳು ಏನು ಅಂದರೆ, ಗೌರಿ ಬಂದು ಇಲ್ಲಿ ತಪಸ್ಸು ಮಾಡಿದ್ಲು ಅಂತ. ಆ ಗೌರಿ ಕಟ್ಟೆಗೆ ವಿಶೇಷತೆ ಅದಿದೆ. ಗೌರಿ ಬಂದು ಇಲ್ಲಿ ತಪಸ್ಸು ಮಾಡಿದ್ಲು. ಆ ಗೌರಿಗೆ ಶಿವನ ಮೇಲೆ ಒಂದು ಸಿಟ್ಟು ಅನ್ನೋದಕ್ಕಿಂತ ಆ ಶಿವ ಏನೋ ಹೇಳಿದ ವೈಮನಸ್ಸು ಉಳಿದಿತ್ತು ಅಂತ. ಆವಾಗ ಶಿವ ಬಂದು ಇಲ್ಲಿ ಅವಳನ್ನು ಸಮಾಧಾನ ಮಾಡಿ ಇಲ್ಲಿಂದ ಗೌರಿನ ಕರ್ಕೊಂಡು ಹೋದ ಅನ್ನೋದು ತಪಸ್ಸಿನ ಅದಕ್ಕೆ ತಪಸ್ಸು ಕೂದಲು ಅವಳು ಅಂತ. ಇದು ಇತಿಹಾಸ ಇರೋಂಥದ್ದು. ಜೊತೆಗೆ ಇಲ್ಲಿ ನಾವು ಕಾರ್ತಿಕ ದೀಪೋತ್ಸವಗಳನ್ನು ನೆರವೇರಿಸ್ತೇವೆ. ಕಾರ್ತಿಕ ದೀಪೋತ್ಸವದಲ್ಲಿ ವಿಶೇಷವಾಗಿ ಇಲ್ಲಿಯ ತುಳಸಿ ಕಟ್ಟೆಗೆ ಜ್ಯೋತಿಯನ್ನು ಬೆಳಗೋದ್ರ ಮೂಲಕ ಪ್ರತಿದಿನ ಇಲ್ಲಿಯ ಲೋಕಲ್ ಎಲ್ಲ ಸ್ಥಳೀಯರೆಲ್ಲರೂ ಬಂದು ಅವರ ಮನಸ್ಸಿನ ಭಾವನೆಗಳನ್ನು ಇಟ್ಟು ಸಂಕಲ್ಪ ಮಾಡಿ ಪೂಜೆ ಮಾಡಿ ಅವರ ಆಶಯಗಳನ್ನು, ವಿಶೇಷವಾಗಿ ಸಂತಾನ ಭಾಗ್ಯ ಕೂಡ ದೇವತಾ ಸಾನ್ನಿಧ್ಯ ಭಾಳ ವಿಶೇಷವಾಗಿದೆ. ಎಲ್ಲೋ ಸಂತಾನ ಭಾಗ್ಯ ಇಲ್ಲದವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಭಗವಂತನಲ್ಲಿ ಅಂಥ 100 ನಿದರ್ಶನಗಳು, ಅವರಿಗೆ ಫಲ ಸಿಕ್ಕಂಥ 100 ನಿದರ್ಶನಗಳು ಗೌರಿ ಶಿವಾಲಯದ ಒಂದು ಆಶೀರ್ವಾದ. ಎಷ್ಟು ವರ್ಷದ ಅಂದಾಜು ರಾಜರ ಕಾಲದ್ದು ಅಂದರೆ ಸುಮಾರು ಒಂದು 700-800 ವರ್ಷಗಳ ಹಿಂಭಾಗದ ಇರಬಹುದು ಅನ್ನೋದು ಕಲ್ಪನೆ ಅಷ್ಟೇ. ಅದಕ್ಕೂ ಇನ್ನೂ ಇತಿಹಾಸಗಳು ಸಿಕ್ಕಿಲ್ಲ. 700 ವರ್ಷದ ಇತಿಹಾಸ ತುಳಸಿ ಕಟ್ಟೆಗೆ ನೋಡಿ ಬಿಟ್ಟು. ಕಂಟ್ಯಾಕ್ಟ್ ಇದ್ದ ಜಾಗ ಇದು. ಅದು ವರದಾ ನದಿಗೆ ವರದಾ ತೀರ್ಥ ಇದೆ. ವರದೆಯ ಮೂಲ, ಹೌದು, ಮೂಲದ ಮೊದಲನೇ ದೇವಸ್ಥಾನವಲ್ಲ ಅದು. ಎಲ್ಲ ಕಡೆ ಏನು ಮಾಡಿದ್ದಾರೆ ಅಂದರೆ ವರದೆಯಿಂದ ಒಂದು ವರದೆಯ ಮೂಲ ಕ್ಷೇತ್ರ, ವರದಾ ನದಿಯ ಮೂಲ ಕ್ಷೇತ್ರ, ಈ ಒಂದು ಪುಣ್ಯಕ್ಷೇತ್ರದ ಒಂದು ಪುಷ್ಕರಣಿ ಬಗ್ಗೆ ತಿಳಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಸರಿ, ಹೇಗೆ ಅಂದರೆ ಆ ಹಿಂದಿನ ಅವರೆಲ್ಲ ಒಳ್ಳೆಯ ಕೆಲಸಗಳು ಅರ್ಥಪೂರ್ಣವಾಗಿರುವಂಥದ್ದು ಹೇಳಲಿಕ್ಕೆ ಇದೊಂದು ಉದಾಹರಣೆ ಕೂಡ ಅಂತ. ದೇವಸ್ಥಾನಗಳನ್ನು ಕಟ್ತಾ ಅಲ್ಲಿ ಅವಶ್ಯಕತೆಗೆ ಅನುಸಾರವಾಗಿ ಅಲ್ಲಿಯ ನೀರಿನ ವ್ಯವಸ್ಥೆ ಇರ್ಬೋದು, ಅಭಿಷೇಕಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನಿರ್ಬೋದು. ನೋಡಿ, ರಾಜರ ಕಾಲದಲ್ಲಿ ಬಹಳ ವಿಶೇಷವಾಗಿ ತೀರ್ಥಗಳನ್ನು ಮಾಡಿದರು. ಪ್ರತಿ ದಿವಸ ಇಲ್ಲಿಯ ನೀರಿನಿಂದಲೇ ದೇವರಿಗೆ, ಶ್ರೀದೇವರಿಗೆ ಅಭಿಷೇಕ ಆಗುವಂಥ ವ್ಯವಸ್ಥೆ ಕೂಡ ಇಲ್ಲಿ ನಡೀತದೆ. ಇದರ ನಿರ್ಮಾಣವನ್ನು ನೋಡಿದರೆ ನಾವು ಯೋಚನೆ ಮಾಡಲಿಕ್ಕೆ ಇರೋದೇನು ಅಂದರೆ, ಬಹುಶಃ ಇವತ್ತು ನಾವು ಮಿಷನರಿಗಳಲ್ಲಿ JCBಗಳಲ್ಲಿ ಕಲ್ಲನ್ನು ಇಡ್ತೇವೆ. ಆ ಕಾಲದಲ್ಲಿ ಮನುಷ್ಯರೇ ಸಹ ಇದನ್ನು ಎತ್ತಿ ಇಡುವಂಥ ಒಂದು ವ್ಯವಸ್ಥೆಗಳು. ಬಹುಶಃ ಆ ಕಲ್ಲುಗಳನ್ನು ಇವತ್ತಾದರೆ ನಾವು ಒಂದು 6 ಜನವು ಕೂಡ ನೆತ್ತಲಿಕ್ಕೆ ಆಗದಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು, ಬೃಹತ್ ಗಾತ್ರದ ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ಶಾಶ್ವತವಾಗಿರೋಂಥ ಕೆಲಸಗಳನ್ನು ಮಾಡ್ತಿದ್ರು ಹಳಬರು ಅಂತ. ಈಗಾಗಲೇ ನಾವು ತುಳಸಿ ಕಟ್ಟೆ ಬಗ್ಗೆ ಮಾತಾಡಿದ್ವಿ. 700 ವರ್ಷಗಳ ಇತಿಹಾಸ, ಅದೇ ಇತಿಹಾಸ ಕೂಡ ಈ ಪುಷ್ಕರಣಿಗಿದೆ ಅಂತ. ಇಲ್ಲಿ ಇದು ಹೆಚ್ಚಿನ ಆಳ ವಿಶೇಷವಾಗಿಲ್ಲ, ಆದರೂ ನೀರು ಕಾಯಮಾಗಿ ಮಧ್ಯೆ ಒಂದು ಬಾವಿಯ ಒಂದು ವ್ಯವಸ್ಥೆನ ಅಲ್ಲಿಯ ಡಸ್ಟ್ ಕಲೆಕ್ಟ್ ಆಗಲಿ ಅನ್ನೋ ಕಾರಣಕ್ಕೆ ಇತ್ತೀಚೆಗೆ ನಾವು ನಿರ್ಮಾಣ ಮಾಡ್ಕೊಂಡಿರೋಂಥದ್ದು. ಮೊದಲು ಏನಿತ್ತು, ಶಾಸ್ತ್ರೀಯವಾಗಿ ಆಗೋಮುಕ್ತವಾಗಿ ಅದರ ಅಳತೆ ಮತ್ತು ಎತ್ತರಗಳನ್ನು ಅಂದಿನ ಕಾಲಕ್ಕೆ ಸರಿಯಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಇಲ್ಲಿಯ ನೀರಿಂದನೇ ನಾವು ದೇವರ ಅಭಿಷೇಕವನ್ನು ಮಾಡಿ ನಡೆಸುವಂಥ ವ್ಯವಸ್ಥೆಗಳು ದೈನಂದಿನ ಪೂಜಾ ಕೈಂಕರ್ಯಗಳಾಗಿದೆ. ವರದಾ ಮೂಲದಿಂದ ಬರತಕ್ಕಂಥ ನೀರು, ವರದೆಯ ತೀರ್ಥ ನೋಡಿ, ಇದು ಪಕ್ಕದಲ್ಲೇ ಇಲ್ಲಿಂದ ಒಂದು 20 ಮೀಟರ್ ದೂರದಲ್ಲಿ ವರದಾ ನದಿ ಹರಿತಾ ಇದೆ. ಬ್ಯಾಕ್ ಸೈಡ್ ನಿಮಗೆ ಈಗ ನೀವಲ್ಲಿ ಊಟ ಮಾಡಿದ್ರೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿದೆ. ಅಲ್ಲಿಂದ ಇಲ್ಲಿಗೆ ಒಂದು ಇನ್ಬಿಲ್ಟ್ ಆ ಕಲ್ಲಿನ ಶಿಲಾಮಯವಾದಂತಹ ಒಂದು ಒಗದಿ ಅಂತ ಹೇಳ್ತೇವೆ ನಾವು ಹಳೆ ಕಾಲದಲ್ಲಿ. ಒಂದು ಚಾನಲನ್ನು ನಿರ್ಮಾಣ ಮಾಡಿ, ಅದು ಇತಿಹಾಸ, ಹೌದು, ಅದು ಕೂಡ ಶಿಲೆ ಇದ್ದದ್ದು. ಅಲ್ಲಿಂದ ಇಲ್ಲಿವರೆಗೆ, ವರದಾ ನದಿಯಿಂದ ಇಲ್ಲಿಯವರೆಗೆ ಪುಷ್ಕರಣಿಯವರೆಗೆ ಚಾನಲನ್ನು ಮಾಡಿ ಒಗದಿಯನ್ನು ಮಾಡಿ ಕೊಟ್ಟು ಶಿಲಾಮಯವಾದಂಥ ಕೊಟ್ಟಿರೋಂಥದ್ದು ನೋಡಿ, ಅದು ಹೇಗಿದೆ ನೋಡಿ. ಮಾತಾಡಿ. ಒಂದು ಊಟ ಜನರುಗಳಲ್ಲಿ ನಡೀತಾರೆ ಹೇಳಬೇಕಾದ್ರೆ ಈ ಪುಷ್ಕರಣಿಯನ್ನು ಸತಿ ನಿಮ್ಮ ಹತ್ರ ಹೇಳ್ತೀನಿ, ಕೇಳ್ಕೊಳ್ಳಿ, ಮೈ ರೋಮಾಂಚನ ಆಗುತ್ತೆ. ನಾವು ಕಥೆ ಹೇಳಿದ್ವಿ, ಈ ದೇವಸ್ಥಾನ ಆಗಲೇಬೇಕೇನಾದ್ರು ಮಾಡೋಣ ಅಂತ. ಎಷ್ಟು ಮಜಾ ಆಯಿತು ಅಂದರೆ, ಅದು ಒಂದು ದಿವಸ ನಾವು ಈ ಪುಷ್ಕರಣಿನ ಕ್ಲೀನ್ ಮಾಡಿದ್ವಿ. ಅವತ್ತು ಯೋಚನೆ ಇಲ್ಲ, ಅಮಾವಾಸ್ಯೆ ಅವತ್ತು ಗೊತ್ತೇ ಇಲ್ಲ ನಮಗೆ. ಫುಲ್ ನೀರು ಡ್ರೈ ಆಗಿತ್ತು. ಹೊಂಡ ಅದಕ್ಕೆ ಮರಳ ಹಾಕಿ, ಫಿಲ್ಟ್ರಿಂಗ್ ಆಗಲಿ ಮರಳ ಹಾಕಿ ನಾವು ಅದನ್ನು ರೆಡಿ ಮಾಡಿದ್ವಿ ರೀ. ಸಾಯಂಕಾಲ ಒಂದೊಂದು ರೆಡಿ ನೀರು ಬಂದಿದ್ದಾರೆ ಅಷ್ಟೇ. ಅದಷ್ಟು ನೋಡ್ಕೊಂಡು ನಾವೆಲ್ಲ ಮನೆಗೆ ಹೋಗೋದು. ಯಾರು ಇಲ್ಲ ಬಟ್ಟೆ ಹೋಗ್ತಿದ್ದಾರೆ ಕಡಿತ ಅಂತ ನನ್ನ ಅಮ್ಮ ಬಂದು ನನಗೆ ದೇವ್ರು ತೋರಿಸು ಅಂತ. ಅವ್ರು ಪಾಪ ಇಲ್ಲಲ್ಲಪ್ಪ ದೇವ್ರು ಇಲ್ಲಿಲ್ಲ, ಪದ್ಮಾತಮ್ಮ ಮನೆ ಇವ್ರ ಮನೇಲಿ ಇದೆ ಅಂತ ಹೇಳಿದ್ರು ಪುರಾಣ.
ಹೇಳಿದ್ರು ನಾನು ಬ್ಯಾಟ್ರಿ ಬಿಡ್ತೇನೆ, ನೀವು ಅಲ್ಲಿ ಅವ್ರ ಮನೆ ಹೋಗಿ ಕಷ್ಟ ಅಲ್ಲಿಂದ ರಸ್ತೆ ಆಗಿಲ್ಲ. ಅಲ್ಲ, ಕತ್ಲೆ ರಸ್ತೆ ಆಗಿರಲಿಲ್ಲ ಸರ್ ಅದು. ಅಷ್ಟ್ರ ಮೇಲೆ ನಾವು ಬ್ರಿಡ್ಜನ್ನು ಕೇಳಿಕೊಂಡು ರೋಣಿ ನಾಗರಾಜ್ ಯಾರಿದ್ರು ಅವರು ಹಾಸ್ಕೊಂಡು ಅವರು ಬಂದರು. ಆಯಿತು, ಇವರು ನಾನು ಬ್ಯಾಟ್ರಿ ತರ್ತೇನೆ ತಡ್ರಿ ಹೇಳಿದ್ರೆ ಅಷ್ಟೊಳಗೆ ದಾಟಿ ಹೋಗಿದ್ದಾರೆ. ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು 15 ವರ್ಷದಿಂದ ಬರ್ತಾಯಿದ್ದೀವಿ ಕ್ಷೇತ್ರಕ್ಕೆ. ಕ್ಷೇತ್ರದ ಮಹಿಮೆ ತುಂಬ ಅಪಾರವಾಗಿದೆ. ಮತ್ತು ನಾವು ಇಲ್ಲಿಗೆ ಬಂದಿದ್ದರಿಂದ ನಮಗೂ ಕೂಡ ತುಂಬ ಅನುಕೂಲವಾಗಿದೆ. ಮತ್ತು ಇಲ್ಲಿನ ಏನು ಆಡಳಿತ ಮಂಡಳಿಯವರು ತುಂಬ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಎಲ್ಲರನ್ನೂ ತುಂಬ ಆಧಾರದಿಂದ ಕಂಡುಕೊಂಡು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ಕ್ಷೇತ್ರ ಒಂಥರ ಪ್ರಶಾಂತವಾದ ವಾತಾವರಣ ತುಂಬ ಖುಷಿ ಕೊಡುತ್ತೆ. ನಾವು ತಮ್ಮ ಅನಿಸಿಕೆ ಈಗ ಮಾಡ್ತಾ ಇದ್ದಾರಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಾದಿಗಳು ಎಲ್ಲ ಕೂಡ ಹೆಚ್ಚಿನ ಒಂದು ಸಹಕಾರ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಹೊಂದಿ ಅಂತ ಹೇಳಿದ ನನ್ನ ಆಸೆ. ಆಮೇಲೆ ನಾವು ಒಂದು 4 ವರ್ಷದಿಂದ ಈ ಕಡೆಯಿಂದ ಬರ್ತಾಯಿದ್ವಿ. ಹಿಂದೆ ಏನಾಗುತ್ತೆ ಅದು ಗೊತ್ತಿಲ್ಲ ನಮಗೆ. ಈಗ ಬೋಂಡ ಅಂಗಡಿ ಮಾಡ್ತಾ ಇರೋದ್ರಿಂದ ಎಲ್ಲರೂ ಅದೇ ರೋಡಲ್ಲಿ ನಮ್ಮವರೆಲ್ಲ ಓಡಾಡ್ತಾ ಇದ್ದಾರೆ. ಎಲ್ಲರೂ ಚಿರಪರಿಚಿತರು, ಎಲ್ಲರೂ ಮನೆಯವರಿದ್ದಾಗೆ ಇದ್ದಾರೆ. ಹಂಗಾಗಿ ನಮ್ಮ ಜೊತೆಗೂ ಅವ್ರ ಸಂಪರ್ಕ ಜಾಸ್ತಿ ಇದೆ, ಅವ್ರ ಜೊತೆಗೆ ನಮ್ಮ ಸಂಪರ್ಕ ಜಾಸ್ತಿ ಇದೆ. ಯಾವುದೇ ಕಾರ್ಯಕ್ರಮ ನಾವು ಬರ್ತೀವಿ, ಕೈಲಾಯ್ತು ಮಾಡ್ತೀವಿ, ಸೇರ್ ಮಾಡ್ತೀವಿ. ಎಲ್ಲರೂ ಸೇರಿ ಮಾಡೋಣ, ಇದು ಅಭಿವೃದ್ಧಿ ಆಗಲ್ಲ ಅನ್ನೋದೇ ನಮ್ಮ ಉದ್ದೇಶ. ಸ್ಥಳವನ್ನು ನಾನು 3 ವರ್ಷ ಆಯಿತು ಸರ್. ನಿಜವಾಗಲೂ ಇಲ್ಲಿ ಆಡಳಿತ ಮಂಡಳಿ ತುಂಬ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಅನುಕೂಲ ಮಾಡಿ ಇನ್ನೂ ಪುನಃ ಬರಬೇಕು ಎಂಬ ಒಂದು ಅಪೇಕ್ಷೆ ಉಂಟಾಗೋ ವಾತಾವರಣ ಇಲ್ಲಿ ಉಂಟಾಗಿದೆ. ಒಂದು ಎರಡನೇದು ತೋಟದ ಮಧ್ಯೆ ಇರೋದ್ರಿಂದ ಈ ವಾತಾವರಣ ಎಲ್ಲೂ ಸಿಗಲ್ಲ, ಕಾಪಾಗಿದೆ. ಇವತ್ತು ಜನಜಂಗುಳಿ ಎಲ್ಲಿ ನೋಡಿದ್ರು ಜನಜಂಗುಳಿ, ಆಮೇಲೆ ನೈರ್ಮಲ್ಯ ಇರೋದಿಲ್ಲ. ಆದರೆ ಇಲ್ಲಿ ಮಾತ್ರ ಭಾಳ ಪ್ರಶಾಂತ ವಾತಾವರಣ. ಇಲ್ಲಿದ್ದು ಬಂದು 1 ಗಂಟೆ ಕೂತ್ಕೊಂಡ್ರೆ ಹೋಗಿ ಮನುಷ್ಯ ಬರಲ್ಲ, ಆ ಥರ ಒಳ್ಳೆಯ ಪರಿಸರ ಇದೆ. ಈ ಒಂದು ಗೌರಿಶಂಕರ ಇದೆ ವಲಯ, ಇದಕ್ಕೆ ಗ್ರಾಮ. ನಾನು 3 ವರ್ಷದಿಂದ ನನಗೆ ಭಾಳ ಇಲ್ಲಿಯ ಭಕ್ತಿ, ಈ ದೇವಸ್ಥಾನ ಬಗ್ಗೆ ಒಂಥರ ತುಂಬ ಆಸಕ್ತಿ ಮೂಡಿ ನಾನು ಆವಾಗ ಹೋಗಿ ಬರ್ತಾ ಇರ್ತೀನಿ. ಶಿವರಾತ್ರಿಯಲ್ಲಿ ಭಾಳ ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ, ಪೂಜೆ. 2 ವರ್ಷ ಆಯಿತು. 10 ವರ್ಷದಿಂದನೇ ನಾವು ಮಳೆಗಾಲದಲ್ಲೊಮ್ಮೆ ವಯಸ್ಸಾದವರೊಬ್ಬರು ನಮ್ಮ ಏರಿಯಾದಿಂದ ಕರ್ಕೊಂಡು ಬಂದಿದ್ದೀವಿ. ನಾನು ವ್ಯಾಪಾರಕ್ಕೆ ಬರ್ತಾಯಿದ್ದೀನಿ, ಒಳ್ಳೆ ದೇವಸ್ಥಾನ ಇದೆ ಅಂತೇಳಿ. ಆದರೆ ಅವತ್ತಿಂದ ಇವತ್ತಿಗೂ ನಾವು ವರ್ಷಕ್ಕೊಮ್ಮೆ ಬರ್ತೀವಿ, ವರ್ಷಕ್ಕೆ 2 ಸತಿ ಬರ್ತೀವಿ. ಗೌರಿ ಅಮಾವಾಸ್ಯೆಯಲ್ಲಿ ಒಂದು ವಿಶೇಷ ಇರುತ್ತೆ, ಶಿವರಾತ್ರಿಯಲ್ಲೊಂದು. ಆದರೆ ತುಂಬ ಚೆನ್ನಾಗಿದೆ ಇಲ್ಲಿ. ನಂಬಿದರೆ ಮಾತ್ರ ಭಕ್ತರು ಆದಷ್ಟು ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗತ್ತೆ. ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ, ಊಟದಿಂದ ಹಿಡಿದು ಪ್ರತಿಯೊಂದು.